ಸಮ್ಮರ್ ಸೀಸನ್ ಬರ್ತಾ ಇದೆ. ಸೊ ಹೊಸ ಹೊಸ ಫ್ರೂಟ್ಸ್ ಮಾರ್ಕೆಟಿಗೆ ಬರುತ್ತೆ. ಬಿಸಿಲಿಂದ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಸೊ ಈ ಥರ ಏನಾದರೂ ಇಮ್ಯುನಿಟಿ ಬೂಸ್ಟರ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲೇ ತಗೊಂಡ್ರೆ ಒಂದು ಗ್ಲಾಸು ಇಡೀ ದಿನ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಯಾಕಂದರೆ ತಣ್ಣೀರು ಇಲ್ಲಾಂದರೆ ತಣ್ಣಗಾಗಿರೋದು ಜ್ಯೂಸು ಮಜ್ಜಿಗೆ ಏನಾದರೂ ಕುಡಿದ್ವಿ ಅಂತ ಹೇಳಿದ್ರೆ ಶೀತ ಕೆಮ್ಮು ಆಗೋದು ಫಿಕ್ಸು. ಸೊ ಈಗ ಹೆಂಗಾದರೂ ನೆಲ್ಲಿಕಾಯಿ ಬಂದಿದೆ ಅಲ್ಲ, ಅದರಿಂದ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ರೆಡಿ ಮಾಡೋಣ. 1 kg ನೆಲ್ಲಿಕಾಯಿ ಅದಕ್ಕೆ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಅದಕ್ಕೆ ತುರಿದು, ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಇದು ಎನರ್ಜಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಗಡಿ ಕೆಮ್ಮು ಏನೂ ಬರಲ್ಲ. ಮಕ್ಳಿಗೂ ಕೂಡ ಕೊಡ್ಬೋದು. ಸ್ವಲ್ಪ ಅದರದ್ದು ರಸ ಎಲ್ಲ ಹಿಂಡ್ಕೋಬೇಕು. 1 kg ನೆಲ್ಲಿಕಾಯಿಗೆ ಒಂದು 100 ಗ್ರಾಮಷ್ಟು ಅದ್ರಕ್, ಶುಂಠಿ, ಹಸಿ ಶುಂಠಿ ಅದು ಕೂಡ ತುರ್ದು ಹಿಂಡ್ಕೊಂಡು ಬಿಡಬೇಕು. ರಸ ಹಿಂಡಾಗದ್ಮೇಲೆ ಇದು ಏನು ಬಿಸಾಕಬೇಡಿ, ಅದಕ್ಕೆ ಮತ್ತೆ ಏನಾದರೂ ಯೂಸ್ ಮಾಡ್ಕೋಬೋದು. ಹೀಗೆ ಒಣಗಿಸ್ಬಿಡಿ. ಇದಕ್ಕೆ ಸಣ್ಣ ಡ್ರೈ ಮಾಡಬೇಕು. ಇಲ್ಲಿ ನೋಡಿ, ನಾನು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಎಲ್ಲ ಮಿಕ್ಸರ್ ಹಾಕಿಬಿಟ್ಟು, ತುರಿದೇನು ಬೇಕಾಗಿಲ್ಲ, ಶುಂಠಿ ಮಿಕ್ಸರಿಗೆ ಹಾಕಿ ರಸ ಅದರಲ್ಲೇ ಮಿಕ್ಸ್ ಮಾಡಿ. ಸೊ ಇವಾಗ ಕರಿಬೇವು ಸೊಪ್ಪು ಚೆನ್ನಾಗಿ ತೊಳೆದು ಡ್ರೈ ಆಗಕ್ಕೆ ಬಿಡಬೇಕು. ಸನ್ ಡ್ರೈ ಅಲ್ಲ, ಮನೆಯಲ್ಲೇ ಒಣಗಿಸ್ಬೋದು. ಸ್ವಲ್ಪ ಫ್ಯಾನ್ ಆಗಿಬಿಡಿ. ಆಮೇಲೆ ಒಣಗಾಗದ್ಮೇಲೆ ಅದಕ್ಕೆ ಸ್ವಲ್ಪ ಹುರ್ಕೊಂಡ್ಬಿಡಿ. ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಬರಬೇಕು. ಜಾಸ್ತಿ ಫ್ರೈ ಏನು ಮಾಡಬಾರ್ದು. ಆಮೇಲೆ ಅದಕ್ಕೆ ಒಂದು ಪ್ಲೇಟಲ್ಲಿ ತೆಗೆದು ಆರಕ್ಕೆ ಬಿಡಿ. ಒಂದು ಸ್ವಲ್ಪ ಆರಾಗದ್ಮೇಲೆ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ. ಇದೇನು ಗೊತ್ತಾ, ಕೂದಲಿಗೂ ಒಳ್ಳೆಯದು ಮತ್ತು ನಿಮ್ಮದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಕೂದಲು ಮತ್ತು ನಿಮ್ಮ ಸ್ಕಿನ್ನು ಹೆಲ್ತು ಓವರಾಲ್ ಬೆನಿಫಿಟ್ ಇದೆ. ಅದು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಬೋದು. ಆಮ್ಲ ಅಲ್ಲೇ ನೆಲ್ಲಿಕಾಯಿ ಅದರಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಮಿಕ್ಸ್ ಆಗೋಕ್ಕೆ. ಐಸ್ ಟ್ರೇಯಲ್ಲಿ ಹಾಕಿಬಿಡಿ. ಐಸೆಲ್ಲ ರೆಡಿ ಆಗೋದ್ಮೇಲೆ ಇದು ಒಂದು ಜಿಪ್ ಕವರ್ ಅಲ್ಲಿ ಹಾಕಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸ್ವಲ್ಪ ವಾರ್ಮ್ ವಾಟರಲ್ಲಿ ಹಾಕ್ಕೊಂಡು ಕುಡಿಬೋದು. ಮತ್ತು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು, ಅದು ಕೂಡ ಸೇಮ್ ಕರಿ ಲೀವ್ಸ್ ಯಾವ ಥರ ಡ್ರೈ ಮಾಡಿದ್ವಲ್ಲ ಅದೇ ಥರ ವಾಶ್ ಮಾಡಿ ಡ್ರೈ ಮಾಡಿ, ಮತ್ತು ಸ್ವಲ್ಪ ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಟೋಟಲ್ಲಿ ಮಾಯ್ಸ್ಟ್ ಏನೂ ಇರಬಾರ್ದು, ಇಲ್ಲಾಂದರೆ ಕೆಟ್ಟೋಗುತ್ತೆ. ಒಂದು ಪ್ಲೇಟಲ್ಲಿ ತೆಗೆದು ಆರಕ್ಕೆ ಬಿಡಿ. ಒಂದು ಸ್ವಲ್ಪ ತಾಗದ್ಮೇಲೆ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಡ್ಬೋದು. ಏರ್ ಟೈಟ್ ಕಂಟೈನರ್ ಇಲ್ಲಾಂದರೆ ಗ್ಲಾಸ್ ಜಾರಲ್ಲಿ ಹಾಕಿಡ್ಬೋದು. ಮತ್ತು ದಿನ ಬೆಳಗ್ಗೆ ಅದು ಏನು ನೆಲ್ಲಿಕಾಯಿಂದ ಮಾಡಿದ್ವಲ್ಲ ಆ ಲಿಕ್ವಿಡಲ್ಲಿ ಇದು ಕೂಡ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್.